ಸ್ನೇಹಿತರೆ ಎಲ್ಲರೂ ನಮಸ್ಕಾರ. ಮುರಳಿ ಜೊತೆಗೆ ಸ್ವಾಗತ. ನೋಡಿ, ಇವತ್ತು ಕ್ರೇಜಿ ಪಾರ್ಕಲ್ಲಿ ಬಿರಿಯಾನಿ ಮಾಡ್ತಾ ಇದ್ದಾರೆ. 60 kg ಹಾಕಿ ಮಟನ್ ಬಿರಿಯಾನಿ ಮಾಡ್ತಾ ಇದ್ದಾರೆ. ಇದು ಕ್ರೇಜಿ ಪಾರ್ಕಲ್ಲಿ 1500 ಜನಕ್ಕೆ ಇದು ಬಿರಿಯಾನಿ ಮಾಡ್ತಾರಂಥದ್ದು. ಇದು ಬನ್ನಿ ಯಾವ ರೀತಿ ಒಂದು ಬಿರಿಯಾನಿ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ನೋಡಿ, ಬಿರಿಯಾನಿ ಮಾಡೋದಕ್ಕೆ ಕಬ್ಬು ಹಾಕ್ಕೊತಾ ಇದ್ದಾರೆ. ಕಬ್ಬು ಒಂದು ಅರ್ಧ kg ಕಬ್ಬು ಹಾಕ್ಕೊತಾ ಇದ್ದಾರೆ. ಎಣ್ಣೆ ಬಂದು ಒಂದು 8 ಲೀಟ್ರಷ್ಟು ಎಣ್ಣೆ ಹಾಕ್ಕೊಂಡಿದ್ದಾರೆ. ನೋಡಿ, 60 kg ಮಟನ್ನು 30 kg ಅಕ್ಕಿ ಹಾಕ್ತಾ ಇರೋದಂಥದ್ದು. ನೋಡಿ, ಎಣ್ಣೆಯಲ್ಲಿ ಕಬ್ಬು ಅನ್ನೋದು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದಾರೆ. ಈಗ ಮಸಾಲ ಪಲಾವ್ ಐಟಮ್ ಹಾಕ್ಕೊತಾ ಇದ್ದಾರೆ. ಎಲ್ಲ ಸ್ಪೈಸೀಸು ಹಾಕ್ಕೊಂಡಿರೋಂಥದ್ದು ಇದರಲ್ಲಿ. ನೋಡಿ, ಸೋಂಪು, ಚಕ್ಕೆ, ಲವಂಗ, ಎಲೆ, ಕಸ್ತೂರಿ ಮೇಥಿ, ನೋಡಿ ಪ್ರತಿಯೊಂದು ಹಾಕ್ಕೊಂಡಿರೋಂಥದ್ದು ಇದರಲ್ಲಿ. ನೋಡಿ, ಇದರಲ್ಲಿ ಕೊತ್ತಿಮೀರಿ ಮತ್ತು ಪುದೀನ ಮತ್ತು ಮೆಂತೆ, ಚಿಕ್ಕೆ ಸೊಪ್ಪು ಹಾಕ್ಕೊಂಡಿದ್ದಾರಲ್ಲ, ಚಿಕ್ಕೆ ಸೊಪ್ಪು ಹಾಕ್ಕೊಂಡಿದ್ದಾರೆ. ಪುದೀನ, ಚಿಕ್ಕೆ ಸೊಪ್ಪು, ಪುದೀನ, ಕೊತ್ತಿಮೀರಿ, ಓಕೆ. ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದಾರೆ. ಬೆಳ್ಳುಳ್ಳಿ 3/4 ಬಕೆಟ್ ಹಾಕ್ಕೊಂಡಿದ್ದಾರೆ. 1/4 ಬಕೆಟು ಶುಂಠಿ ಹಾಕ್ಕೊಳ್ತಾ ಇದ್ದಾರೆ. ಈರುಳ್ಳಿ ಪೇಸ್ಟು. ನೋಡಿ, ಈರುಳ್ಳಿ, ಪುದೀನ, ಕೊತ್ತಿಮೀರಿ ಇದು ಆಯಿಲಲ್ಲಿ ಫ್ರೈ ಮಾಡಿ ಮತ್ತು ರುಬ್ಕೊಂಡು ಹಾಕ್ಕೊಂಡಿರೋಂಥದ್ದು. ಹಸಿಮೆಣಸಿನ್ಕಾಯಿ, ನೋಡಿ, ಹಸಿಮೆಣಸಿನ್ಕಾಯಿ 3/4 ಬಕೆಟ್ ಹಾಕ್ಕೊಂಡಿದ್ದಾರೆ. ನೋಡಿ, BME ಕ್ಯಾಟ್ರಸಲ್ಲಿ ಮಾಡುವಾಗ ಯಾವುದೇ ರೀತಿ ನೋಡಿ, ಈಗ ಕಲ್ಲುಪ್ಪು ಹಾಕ್ತಾ ಇದ್ದಾರೆ. ಬಿರಿಯಾನಿ ಆಗಲಿ, ಸಾಂಬಾರಾಗಲಿ, ಕುರ್ಮಾ ಆಗಲಿ ಏನೇ ಮಾಡಬೇಕಂದ್ರೆ ಸೌದೆಯಲ್ಲೇ ಮಾಡೋದು. ಸೌದೆಯಲ್ಲಿ ಮಾಡೋದ್ರಿಂದ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಅನ್ನೋದು. ನೋಡಿ, ಪ್ರತಿಯೊಂದು ಈ ಕಡೆ 1, 2, 3, 4, 5 ಪಾತ್ರೆ ಇಟ್ಟಿದ್ದಾರೆ. ನೋಡಿ, 1.5 kg ಉಪ್ಪು ಹಾಕಿದ್ದಾರೆ. ಈಗ ನೋಡಿ, ಮೊಸರು ಎಷ್ಟು? 2 ಲೀಟ್ರಾ? 3 ಲೀಟ್ರು. ನೋಡಿ, 3 ಲೀಟ್ರು ಮೊಸರು ಹಾಕ್ಕೊತಾ ಇದ್ದಾರೆ. ಅರ್ಶಿನ ಪುಡಿ, ಕಲರ್ ಬರೋದಕ್ಕೆ ಅರಿಶಿನ ಸ್ವಲ್ಪ ಒಂದು 1/4 ಸೌಟಷ್ಟು ಅರಿಶಿನ ಹಾಕ್ಕೊಂಡಿದ್ದಾರೆ. ನೋಡಿ, 3 ಲೀಟ್ರು ಮೊಸರು ಹಾಕ್ಕೊಂಡಿದ್ದಾರೆ. ಪಾತ್ರೆಯಲ್ಲಿ ಬಿರಿಯಾನಿ ಮಾಡ್ತಾ ಇದ್ದಾರೆ. ನೋಡಿ, ಅಲ್ಲೊಂದು ಪಾತ್ರೆ ಮತ್ತು ಇಲ್ಲೊಂದು ಪಾತ್ರೆ, 2 ಪಾತ್ರೆಯಲ್ಲಿ ಮಾಡ್ತಾರೆ ಅಂಥದ್ದು. ಅದಕ್ಕೂ 60 kg ಮತ್ತು ಇದಕ್ಕೂ 60 kg ಮಟನ್ ಹಾಕಿ ಈಗ ಬಿರಿಯಾನಿ ಮಾಡ್ತಾರಂಥದ್ದು. ನೋಡಿ, ಆ ಕಡೆ ಕುರ್ಮಾ ಮತ್ತು ಬೋಟಿ ನಡೀತಾ ಇರೋಂಥದ್ದು. ಈಗ ಮಟನ್ ಹಾಕ್ಕೊತಾ ಇದ್ದಾರೆ. ನೋಡಿ, ಮಟನ್ ಬೇಯೋದಕ್ಕೆ 1 ಬಕೆಟ್ ನೀರು ಹಾಕ್ತಾ ಇದ್ದಾರೆ. ಮಸಾಲ ಹಾಕಿದ್ಮೇಲೆ ಮತ್ತು ಮಟನ್ ಹಾಕಿದ್ಮೇಲೆ 1 ಬಕೆಟ್ ನೀರು ಹಾಕ್ಕೊಂಡಿರೋಂಥದ್ದು. ನೋಡಿ, ಇದು ಬಿರಿಯಾನಿಗೆ ಅಕ್ಕಿ ತೊಳೆದಿಟ್ಕೊಂಡಿದ್ದಾರೆ. ತೊಳೆದು ಮತ್ತು ಅಕ್ಕಿ ನೆನೆಸಿಟ್ಟಿದ್ದಾರೆ. ಇದು ಜೀರಾ ರೈಸು 25 kg ಹಾಕ್ಕೊಂಡಿದ್ದಾರೆ. ಬುಲೆಟ್ ರೈಸು 5 kg ಹಾಕ್ಕೊಂಡಿದ್ದಾರೆ. ಇದು ಟೋಟಲ್ 30 kg ಒಂದೊಂದು ಪಾತ್ರೆಗೆ ಹಾಕಿ ಇಟ್ಕೊಂಡಿರೋಂಥದ್ದು. ಮಟನ್ ಅನ್ನೋದು ಬೆಂದ ಮೇಲೆ ಇದನ್ನು ನೀರು ಒರಗಿಸಿ ಬಿರಿಯಾನಿಗೆ ಹಾಕೋಣೋಂಥದ್ದು. ಸ್ನೇಹಿತರೆ, ನೋಡಿ, ಒಂದು 75% ಮಟನ್ ಬೆಂದಿದೆ. ಮಟನ್ ಬೆಂದಾದಮೇಲೆ ಈಗ ನೀರು ಹಾಕ್ಕೊತಾ ಇದ್ದಾರೆ. 5 ಬಕೆಟ್ ನೀರು ಹಾಕ್ಕೊತಾ ಇದ್ದಾರೆ. ನೋಡಿ, ಅಲ್ಲಿ ಬಿಸಿ ನೀರು ಕಾಯಿಸ್ಕೊಂಡು ಇಟ್ಕೊಂಡಿದ್ದಾರೆ. ಆ ಬಿಸಿ ನೀರು ಇಲ್ಲಿ ಹಾಕ್ತಾರಂತ. ಸೇಮ್ ಬಿರಿಯಾನಿ ಇಲ್ಲಿ ಎರಡೂ ಒಂದೇ ಪ್ರೊಸೆಸಲ್ಲಿ ಮಾಡ್ತಾರಂತ. ಎರಡು
4 ನೋಡಿ 5 ಬಕೆಟು ನೀರು ಹಾಕ್ಕೊಂಡಿದ್ದಾರೆ. ಆಗಲೇ 1 ಬಕೆಟ್ ನೀರು ಹಾಕ್ಕೊಂಡಿದ್ರು, ಮತ್ತು ಈಗ ಬೆಂದಾದಮೇಲೆ 5 ಬಕೆಟ್ ನೀರು ಹಾಕ್ಕೊಂಡಿರೋವಂಥದ್ದು. ನೋಡಿ ಈಗ 30 kg ಅಕ್ಕಿ ಹಾಕ್ಕೊತಾ ಇದ್ದಾರೆ. ನೋಡಿ ಉಪ್ಪು ಸ್ವಲ್ಪ ಕಡಿಮೆ ಇದೆ, ಸ್ವಲ್ಪ ಒಂದು ಇಡೀ ಉಪ್ಪು ಹಾಕ್ಕೊಂಡಿದ್ದಾರೆ. ಇದು ನೀರು ಹಾಕಿದ್ಮೇಲೆ ಕುದಿ ಬಂದಿದೆ, ಕುದಿ ಬಂದು ಒಂದು 5 ನಿಮಿಷ ಕುದಿಸ್ಕೊಂಡಿದ್ದಾರೆ. ಕುದಿದಾದ್ಮೇಲೆ ಈಗ ಅಕ್ಕಿ ಹಾಕ್ಕೊಂಡಿರೋಂಥದ್ದು. ನೋಡಿ ಬಿರಿಯಾನಿ ಪೌಡ್ರ್ ಹಾಕ್ಕೊಂಡಿದ್ದಾರೆ. ಬಿರಿಯಾನಿ ಪೌಡ್ರ್ 1 ಇಡೀ ಹಾಕ್ಕೊಂಡಿದ್ದಾರೆ. ನೋಡಿ ಲಾಸ್ಟಲ್ಲಿ ತುಪ್ಪ ಹಾಕ್ಕೊತಾ ಇದ್ದಾರೆ. ತುಪ್ಪ ಜಸ್ಟ್ ಪ್ಯೂರ್ ನಂದಿನಿ ತುಪ್ಪ, ಒಂದು 1/4 kg ಅಷ್ಟು ತುಪ್ಪ ಹಾಕ್ಕೊಂಡಿರೋಂಥ. ನೋಡಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದಾರೆ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಈಗ ದಮ್ ಹಾಕೋವಂಥದ್ದು. ನೋಡಿ ಈಗ ದಮ್ ಹಾಕ್ತಾ ಇದ್ದಾರೆ. ಬಟ್ಟೆ ಇಟ್ಕೊಳ್ಳೋ ನಿನ್ ಕೈಗೊಂದು ನಾನು ನೇಟ್ ಹೊಡಿಯೋ. ಕ್ಯಾಂಟಲ್ ಹೇಳ್ದಾಗ್ತಿದೆ. ಕ್ಯಾಂಟಲ್ ಉಂಟು. ನೋಡಿ ಈ ಬಿರಿಯಾನಿ ರೆಡಿ ಆಗಿದೆ, ಮತ್ತು ಇನ್ನೊಂದು ಆ ಬಿರಿಯಾನಿ ರೆಡಿ ಮಾಡ್ತಾ ಇದ್ದಾರೆ. ನೋಡಿ ಕೆಳಗಡೆ ಕೆಂಡ ಇಲ್ದಿರ ಫುಲ್ಲು ಕೆಂಡ ಎಲ್ಲ ತೆಗೆದುಬಿಡ್ತಾ ಇದ್ದಾರೆ, ಇಲ್ಲಾಂದರೆ ತಳ ಅಂಟುತ್ತೆ. ಆ ಕಾರಣಕ್ಕೆ ನೋಡಿ ಕೆಂಡ ಎಲ್ಲ ಸೈಡಿಗೆ ಎಳೆದ್ಬಿಡ್ತಾ ಇದೆ. ನೋಡಿ ಬಿರಿಯಾನಿ 2 ಪಾತ್ರೆ ರೆಡಿಯಾಗಿದೆ. 2 ಪಾತ್ರೆಗೂ ಈಗ ದಮ್ ಹಾಕಿ ರೆಡಿ ಮಾಡಿದ್ದಾರೆ. ನೋಡಿ ದಮ್ಮನ್ನು ತೆಗೆದಿದ್ದಾರೆ. ನೋಡಿ ಬಿರಿಯಾನಿ ಅನ್ನೋದು ಈ ಥರ ಬರುತ್ತೆ. ನೋಡಿ BME ಕ್ಯಾಟ್ರಸ್ ಅವರು ಈ ಥರ ಬಿರಿಯಾನಿ ಮಾಡೋವಂಥದ್ದು ಸಕ್ಕತ್ತಾಗಿ ಬರುತ್ತೆ. ನೋಡಿ ಬಿರಿಯಾನಿ ದಮ್ ತೆಗೆದಿದ್ದಾರೆ. ಈಗ ಈ ಪ್ಲೇಟ್ ತೆಗೆದು ದಮ್ ತೆಗಿತಾ ಇದ್ದಾರೆ. ನೋಡಿ ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದಾರೆ. ನೋಡಿ ದಮ್ ಬಿರಿಯಾನಿ ಅನ್ನೋದು ರೆಡಿಯಾಗಿದೆ.
ಚೆನ್ನಾಗಿದೆ ನೋಡಿ, ಸಕ್ಕತ್ತಾಗಿ ಬಂದಿದೆ. ನೋಡಿ ಬಿರಿಯಾನಿ ಅಂದರೆ ಸಕ್ಕತ್ತಾಗಿದೆ. ನೋಡಿ ಇದಕ್ಕೆ ಜೀರಾ ರೈಸು ಮತ್ತು ಬುಲೆಟ್ ರೈಸ್ ಹಾಕಿರೋಂಥದ್ದು. ಜೀರಾ ರೈಸ್ ಹಾಕಿ ಮಾಡೋದ್ರಿಂದ ಬಿರಿಯಾನಿ ಆಗಲಿ ಯಾವುದೇ ಒಂದು ರೈಸ್ ಐಟಮು ತುಂಬ ಸಕ್ಕತ್ತಾಗಿರುತ್ತೆ. ಅದು ಮತ್ತು ಇದು ಒಲೆಯಲ್ಲಿ ಮಾಡಿರೋವಂಥದ್ದು ತುಂಬ ಚೆನ್ನಾಗಿದೆ. ನೋಡಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೆಲ್ಲ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್. ಸ್ನೇಹಿತರೆ ನೋಡಿ, ಇವರು BME ಕ್ಯಾಟರರ್ಸ್ ಕಡೆಯಿಂದ ಇದು ಬಿರಿಯಾನಿ ಮಾಡಿರೋಂಥದ್ದು. ಇವರು ತುಂಬ ಅಡುಗೆಗಳು ಮಾಡ್ತಾರೆ. ಸೌತ್ ಇಂಡಿಯನು, ನಾರ್ತ್ ಇಂಡಿಯನು, ಚೈನೀಸು, ಪ್ರತಿಯೊಂದು ಎಲ್ಲ ಥರ ಅಡುಗೆಗಳು ನಿಮ್ಗೆ ಏನು ಬೇಕೋ ಆ ಥರ ಅಡುಗೆಗಳು ಇವರು ಯಾವುದೇ ಒಂದು ಫಂಕ್ಷನ್ಸಲ್ಲಿ, ಬೀಗ್ರೂಟ ಇರಲಿ, ಮದುವೆ ಇರಲಿ, ಏನೇ ಇದ್ರೂ ವೆಜ್ಜು ನಾನ್ ವೆಜ್ಜು ಎರಡೂ ನಡೆಸ್ಕೊಡ್ತಾರೆ. ಫಂಕ್ಷನಲ್ಲಿ ಯಾವುದೇ ಒಂದು ಕಂಪ್ಲೇಂಟ್ ಬರ್ದಿರ ಇವರು ಪ್ರತಿಯೊಂದು ನೀಟಾಗಿ ಕ್ಲೀನಾಗಿ ನಡೆಸ್ಕೊಡ್ತಾರೆ. ನಿಮ್ಮ ಮನೆಯಲ್ಲಿ ಏನೇ ಫಂಕ್ಷನ್ಸ್ ಇದ್ದರೂ ಇವ್ರ ಹತ್ರ ಕಾಂಟ್ಯಾಕ್ಟ್ ಮಾಡ್ಕೋಬೋದು.